ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಜೋರಾಗಿದೆ. ಸಿದ್ದರಾಮಯ್ಯ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು. ಸಿದ್ದರಾಮಯ್ಯನವರು ಸಿಎಂ ಆಗಬೇಕು ಅಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಹೂಗುಚ್ಚ ಹಿಡಿದು ತಂದಿದ್ದಾರೆ ಫ್ಯಾನ್ಸ್. ಸಿದ್ದು ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ಅರಸೀಕೆರೆಯಿಂದಲೂ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಆಗಮಿಸಿ ಸಿದ್ದರಾಮಯ್ಯ ಅಭಿಮಾನಿಗಳು ಘೋಷಣೆಗಳನ್ನು ಕೂಗ್ತಾ ಇದ್ರೆ, ಡಿಕೆ ಪರ ಅವರ ಅಭಿಮಾನಿಗಳು ಘೋಷಣೆಗಳನ್ನ ಕೂಗಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅವರವರಿಗೆ ಅವರದ್ದೇ ಆದಂತಹ ಅಭಿಮಾನಿಗಳ ಬಳಗ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಸಿದ್ದು ಮನೆ ಮುಂದೆ ರಾರಾಜಿಸ್ತಾ ಇವೆ ಬ್ಯಾನರ್ಸ್. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಕೂಡ ಬ್ಯಾನರ್ಸ್, ಕಟೌಟ್ಸ್ ರಾರಾಜಿಸ್ತಾ ಇದೆ. ಇವತ್ತು ಅವರ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬದ ಶುಭಾಶಯದ ಜೊತೆಗೆ ಮುಂದಿನ ಸಿಎಂ ಅನ್ನುವಂತಹ ಬ್ಯಾನರ್, ಕಟೌಟ್ಸ್ ಅನ್ನು ಕೂಡ ಹಾಕಲಾಗ್ತಾ ಇದೆ. ಬಟ್ ಯಾರಾಗ್ತಾರೆ ಸಿಎಂ ಅನ್ನುವಂತಹ ಪ್ರಶ್ನೆಗೆ ಹೈಕಮಾಂಡ್ ಉತ್ತರ ನೀಡಬೇಕಾಗುತ್ತೆ. ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು. ಎಲ್ಲಾ ಶಾಸಕರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ ತನ್ನದೇ ಆದಂತಹ ಹಿನ್ನೆಲೆಯನ್ನ ಹೊಂದಿದ್ದಾರೆ, ಸಿದ್ದರಾಮಯ್ಯ ತನ್ನದೇ ಆದಂತಹ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಯಾರಾಗಬೇಕು ಸಿಎಂ ಅನ್ನುವಂತಹ ಪ್ರಶ್ನೆಗೆ ತನ್ನದೇ ಆದಂತಹ ಒಂದಷ್ಟು ಅಂಶಗಳು ಇಬ್ಬರಿಗೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಆಯ್ಕೆ ಹೈಕಮಾಂಡ್ ಅಂಗಳದಲ್ಲಿದೆ. ಸಿದ್ದರಾಮಯ್ಯ ನಿವಾಸದತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅಲ್ಲಿನ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಸಿದ್ದರಾಮಯ್ಯ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿಯಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ವೀಕ್ಷಕರೇ ಇದ್ದಾರೆ. ಅವರನ್ನು ಕೂಡ ಡಿಕೆ ಶಿವಕುಮಾರ್ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದರೆ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಶಾಸಕರು ಆಲ್ರೆಡಿ ತಾವು ಮತದಾನ ಮಾಡಿದೀವಿ ಅಂತ ಹೇಳಿದ್ದಾರೆ. ಕೆಲವರು ಮಾಡದಿದ್ರು ಕೂಡ ಅವರು ಹೇಳಿದಂತಹ ಮಾತುಗಳಿಂದ ಗೊತ್ತಾಗಿದೆ ಸಿದ್ದರಾಮಯ್ಯ ಪರ ಇದ್ದಾರೆ ಅಂತ ಹೇಳಿ. ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಈಗ? ನವಿತಾ, ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ಎಲ್ಲೂ ಕೂಡ ಅಂತಿಮವಾಗಿ ನಿರ್ಧಾರವನ್ನಾಗಿಲ್ಲ. ಆದರೆ 1-to-1 ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಹುತೇಕವಾಗಿ ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಒಲವನ್ನು ತೋರಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಹೊರಗಡೆ ಬಂದು ಕೂಡ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಕೆಲವು ಶಾಸಕರು ಕೂಡ ಮಾತಾಡಿಲ್ಲ. ಇದೀಗ ನವಿತಾ, ನಾನು ಸಿದ್ದರಾಮಯ್ಯ ಮನೆ ಬಳಿ ಇದ್ದೀನಿ. ಸಿದ್ದರಾಮಯ್ಯ ಮನೆ ಇದು. ಈಗಾಗಲೇ ಸಿದ್ದರಾಮಯ್ಯ ಅವರು ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಯಲ್ಲಿ ಭಾಗವಹಿಸಿದ ನಂತರವಾಗಿ ಈಗ ಮನೆಗೆ ಬಂದಿದ್ದಾರೆ. ಮನೆಗೆ ಸದ್ಯಕ್ಕೆ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿದ್ದರಾಮಯ್ಯ ಹೊರಗಡೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಮನೆಯ ಮುಂಭಾಗದಲ್ಲಿ ನೀವು ಕಾಣಬಹುದಾಗಿದೆ. ನಮ್ಮ ಕ್ಯಾಮರಾಮನ್ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಮುಖ್ಯವಾಗಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಭಿಮಾನಿಗಳು ಬಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯದ ವಿವಿಧ ಮೂಲಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಬಂದಿರುವಂತದ್ದು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಾನು ಕೆಲವೊಂದು ಅಭಿಮಾನಿಗಳನ್ನ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಅರಸೀಕೆರೆ ಗಣಸಿ ಕ್ಷೇತ್ರದಿಂದ ಬಂದಿದ್ದೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲೇಬೇಕು. ಈ ರಾಜ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆ ಎಲ್ಲಾ ವರ್ಗದ, ಆಮೇಲೆ ಕ್ಲೀನ್ ಚಿಟ್, ಯಾವ ದುಡ್ಡನ್ನೇ ಆಗ್ಲಿ ಈ ರಾಜ್ಯವನ್ನೆಲ್ಲ ಲೂಟಿ ಹೊಡೆದಂತ ನಾಯಕರಲ್ಲ. ಸ್ವಚ್ಛವಾಗಿದ್ದಾರೆ. ಸ್ವಚ್ಛ ಒಂದನೇದು. ಎರಡನೇದು, ಇಡೀ ರಾಜ್ಯಕ್ಕೆ ಎಲ್ಲಾ ವರ್ಗದ ನಾಯಕರು ಅಂದ್ರೆ ಸಿದ್ದರಾಮಯ್ಯನವರು. ಮೂರನೇದು, ಅವರ ಕೊಟ್ಟಂತ ಕೊಡುಗೆ, ಆ ಕೊಟ್ಟಿದ್ರಲ್ಲ ಕೊಡುಗೆ ಇದೆಯಲ್ಲ ರಾಜ್ಯಕ್ಕೆ ಪ್ರಮುಖವಾದ್ದು. ಓಕೆ, ಥ್ಯಾಂಕ್ ಯು. ಡಿಕೆ ಶಿವಕುಮಾರ್ ಯಾಕೆ ಬರುತ್ತೆ? ಡಿಕೆ ಶಿವಕುಮಾರ್ ಆಗ್ಬೇಕು ಅನ್ನೋ ಅಭಿಮಾನಿಗಳು ಕೂಡ ಕೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಆಗ್ಬೇಕಲ್ಲ ಫಸ್ಟ್ ಅಂತ. ಅವ್ರ ಹೈಕಮಾಂಡ್ ತೀರ್ಮಾನ ಹೆಂಗ್ ತಗೊಂತಾರ ಹಂಗೆ. ತಾವೇನ್ ಹೇಳ್ತೀರಿ ಸರ್? ನಾವು ಅರಸೀಕೆರೆಯಿಂದಲೇ. ಈಗ ಇವರು ಸಿದ್ದರಾಮಯ್ಯನವರು ಕೊಟ್ಟಂತ ಕೊಡುಗೆಗಳು ಭಾರಿ ಇದೆ. ಎಷ್ಟು ಹಸಿವಿನಲ್ಲಿದ್ದ ಬಡವರಿಗೆಲ್ಲ ಎಷ್ಟು ಅನುಕೂಲ ಆಗಿದೆ, ಎಷ್ಟು ಅನ್ನ ತಿಂದಿದ್ದಾರೆ. ಈಗ ಅವನ್ನೆಲ್ಲ ಮುಚ್ಚಾಕಿದ್ದಾರೆ ಬಿಜೆಪಿ ಪಕ್ಷದವರು. ಅದರಿಂದ ಇವರು ಬಂದ್ರೆ ಮತ್ತೆ ಇನ್ನೊಂದ್ಸರಿ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನವಿತಾ, ಒಂದಷ್ಟು ಜನ ಅಭಿಮಾನಿಗಳು ಈಗ ಬಂದಿದ್ದಾರೆ. ಇಲ್ಲಿ ಅದನ್ನೇ ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ನವಿತಾ, ನಾವು ಗಮನಿಸ್ತಾ ಇದ್ದಾರೆ ಕಾಳಿಮಠದ ಸ್ವಾಮೀಜಿಗಳು ಕೂಡ ಇದ್ದಾರೆ. ಅವ್ರು ನಾನು ಮಾತಾಡ್ತೀನಿ. ಸ್ವಾಮೀಜಿ, ಸಿದ್ದರಾಮಯ್ಯ ಅವರ ಭೇಟಿಗೆ ಬಂದಿದ್ದಾರೆ, ಏನ್ ಅನ್ಸುತ್ತೆ? ನಾನು ಈಡಿಗ ಕಮ್ಯುನಿಟಿ ಸ್ವಾಮೀಜಿ. ನಾನು ಅವರ ಭೇಟಿಯಾಗಬೇಕು ಅಂತ ಬಂದಿದ್ದೀನಿ. ಈಗ ಅವರಿಗೆ ಒಂದು ಧೈರ್ಯ ತುಂಬೋ ಕೆಲಸ ನಾವು ಮಾಡಬೇಕಾಗತ್ತೆ. ಆದರೆ ಯಾವುದೋ ಒಬ್ಬರು ಪರವಾಗಿ ಅಂದರೂ ನಾವು ಆ ಥರ ಮಾತಾಡೋದಿಲ್ಲ. ನಮಗಿಬ್ಬರೂ ಕೂಡ ಬಂತಂದರೆ ಯಾರು ಬಂದರೂ ಕೂಡ ರಾಜ್ಯಕ್ಕೂ ಮತ್ತು ಸಮಾಜಕ್ಕೂ ಅನುಕೂಲ. ಮತ್ತು ಹಿಂದುಳಿದ ಒಬ್ಬ ಸಮಾಜದ ನಾಯಕರು,
ಇಡೀ ಅವರದ್ದು ಫೇಸ್ ವ್ಯಾಲ್ಯೂ ಕೂಡ ಈ ಕರ್ನಾಟಕ ರಾಜ್ಯ ಇಷ್ಟೊಂದು ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯರ ಕೊಡುಗೆಯೂ ಕೂಡ ಬಹಳ ದೊಡ್ಡದಿದೆ. ಅದು ನಾವು ಏನು ಮಾಡೋಕ್ಕಾಗೋದಿಲ್ಲ, ತೆಗೆದುಹಾಕಕ್ಕೆ ಬರೋದಿಲ್ಲ. ಹಾಗಾಗಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ, ಪಕ್ಷ ಇದೆ ಅವ್ರದ್ದು. ನಾವು ಸ್ವಾಮೀಜಿಗಳ ಕೆಲಸ ಏನು ಅಂದರೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸೆಕೆಂಡ್ರಿ. ಆದರೆ ಬಂದು ಅವ್ರಿಗೊಂದು ಮಾತಾಡಿಕೊಂಡು ಹೋಗೋದು ಬಂದಿದ್ದೇವೆ, ಆದ್ರೆ ಬಂದು ಮಾತಾಡಿ ಬರ್ತೀವಿ. ಈ ಬಹುತೇಕವಾಗಿ ಅಭಿಮಾನಿಗಳು ಸೇರಿದಂತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಗರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ನಿರ್ಮಲಾನಂದ ಸ್ವಾಮೀಜಿಗಳು ಸೇರಿದಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ನಾನಾ ಮಠದ ಸ್ವಾಮೀಜಿಗಳು, ಇದ್ರ ಬಗ್ಗೆ ತಮ್ಮ ನೀವು ಈಗ ನೋಡಿ, ನಾನು ಈಡಿಗ ಕಮ್ಯುನಿಟಿ ಸ್ವಾಮೀಜಿ. ಈಗ ನಾನು ಹೇಳಬಹುದಲ್ಲ ವಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂದು ಬೇಕಂದ್ರೆ ನಾನು ಹೇಳ್ಬೋದಲ್ಲ. ಹಾಗಾದ್ರೆ ಸೊ ಈಗ ಕಮ್ಯುನಿಟಿ ಬೇಸ್ ಅಂದಕ್ಕಿಂತ ಈಗ ನಮ್ಮಲ್ಲಿ ಈಗ ಬಂಗಾರಪ್ಪನವರ ಮುಖ್ಯಮಂತ್ರಿ ಮಾಡಿದವರು ಯಾರು? ಕಾಂಗ್ರೆಸ್ ಪಾರ್ಟಿ. ಜನಾರ್ದನ ಪೂಜಾರಿ ಅವರನ್ನೇ ಮತ್ತು ಆರ್.ಎನ್. ಜಾಲಪ್ಪರನ್ನೇ ಕೇಂದ್ರ ಮಂತ್ರಿ ಮಾಡಿರೋದು ಯಾರು? ಕಾಂಗ್ರೆಸ್ ಪಾರ್ಟಿ. 10-14 ಜನ ಒಂದೇ ಸಲ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯರಿದ್ದಾರೆ, ಅದೇನು ಅದಿಲ್ಲ. ಆದ್ರೆ ನಾವು ನಿರ್ಮಲಾನಂದ ಸ್ವಾಮಿಗಳು ಅವರ ಒಪಿನಿಯನ್ ಹೇಳ್ಬೋದು, ನಾನು ನನ್ನ ಒಪಿನಿಯನ್ ಹೇಳ್ಬೋದು. ಅಂತಿಮವಾಗಿ ಹೈಕಮಾಂಡ್ ಇದೆ, ಅವರ ಪಕ್ಷ ಇದೆ, ಅವ್ರಿಗೆ ಗೊತ್ತಿದೆ ಯಾರನ್ನ ಮಾಡಬೇಕು ಅಂತ. ಆದ್ರೆ ನಾನು ಹೇಳ್ತಕ್ಕಂಥದ್ದೇನು, ಈ ಸುಂದರವಾದ ಗೆಲುವು ಇಬ್ರದು ಕೂಡ ಈ ಅಭಿಪ್ರಾಯದ ಮಧ್ಯದಲ್ಲಿ ಅದನ್ನ ಕಲರ್ ಏನಾಗಬಾರ್ದು, ಅದನ್ನ ಒಂದು ಇದಾಗಬಾರ್ದು, ಕಲರ್ ಹಾಳಾಗಬಾರ್ದು ಅಂತಕ್ಕಂಥ ವಿನಂತಿ ಮಾಡಿ, ಹೌದಲ್ವಾ? ಇದಿಷ್ಟು ನವಿತಾ ಇಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಮತ್ತೆ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನು ಗಂಗಾಧರ್ ಅವರು ಶಾಂಗ್ರಿಲಾ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಅಲ್ಲಿ ವೀಕ್ಷಕರು ಬಂದಿದ್ದಾರೆ ಮೂವರು, ಅವರ ಅಭಿಪ್ರಾಯಗಳು, ಯಾಕಂದ್ರೆ ಶಾಸಕರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ? ನಮಿತಾ ಜೈನ್, ಒಂದು ಕಡೆ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದ ಖುಷಿ ಡಿ ಕೆ ಶಿವಕುಮಾರ್ ಗಿದ್ರೆ, ಈಗ ಸಿಎಂ ಆಗುವಂತಹ ಮಹತ್ವದ ಆಸೆ ಒಂದು ಕಡೆ. ಆದ್ರೆ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರ ನಡುವೆ ಕೂಡ ಒಂದು ಸಿಎಂ ಪೈಪೋಟಿ ತೀವ್ರವಾಗಿ ಆಗಿರುವಂತದ್ದು. ಆದ್ರೆ ಸದ್ಯ ಈಗ ರಾತ್ರಿ ಸಿಎಲ್ಪಿ ಸಭೆಯಲ್ಲಿ ಜೊತೆಗೆ ಏನು ಎಐಸಿಸಿ ಇಂದ ಬಂದಂತಹ ವೀಕ್ಷಕರೇನಿದ್ರು ಅವರ ಮುಂದೆ ಎಲ್ಲಾ ಶಾಸಕರು ಸಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ಸಾಕಷ್ಟು ಮಂದಿ ಈಗ ಸಿದ್ದರಾಮಯ್ಯ ಜೊತೆ ಆದ್ರೆ ಕೆಲ ಶಾಸಕರೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಏನು ಪಕ್ಷ ನೆಲಕಚ್ಚಿದಂತಹ ಸಂದರ್ಭದಲ್ಲಿ ಅದನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡಿದ್ರು. ಪಕ್ಷ ನಿಷ್ಠೆಯಿಂದ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಅನ್ನ ಮೇಲಕ್ಕೆತ್ತುವ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅವ್ರಿಗೆ ಸಿಎಂ ಕೊಡಬೇಕು ಅಂತೇಳಿ ಶಾಸಕರು ಸಹ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ, ಆದ್ರೆ ಕೆಲವರೆಲ್ಲರೂ ಕೂಡ ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನೋದ್ರ ಬಗ್ಗೆ ಶಾಸಕರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಸದ್ಯ ಇವತ್ತು ಡಿ ಕೆ ಶಿವಕುಮಾರ್ ಅವರ 61ನೇ ವರ್ಷದ ಒಂದು ಹುಟ್ಟು ಹಬ್ಬದ ಸಂಭ್ರಮ. ಈ ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಹೈಕಮಾಂಡ್ ಏನಾದ್ರೂ ಭರ್ಜರಿ ಗಿಫ್ಟ್ ಕೊಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಈ ನಿಟ್ಟಿನಲ್ಲಿ ಈಗ ಎಐಸಿಸಿ ವೀಕ್ಷಕರನ್ನ ಭೇಟಿ ಮಾಡೋಕೆ ಈಗ ಖಾಸಗಿ ಹೋಟೆಲ್ಗೆ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಿರುವಂತದ್ದು. ಈಗ ಸದ್ಯ ನಿನ್ನೆಯಿಂದಲೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಈಗ ಎಐಸಿಸಿ ಬಂದಂತ ಸುಶೀಲ್ ಕುಮಾರ್ ಶಿಂದೆ ಆಗಿರ್ಬೋದು, ಅವರು ಎಐಸಿಸಿಯ ವೀಕ್ಷಕರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಇವರು ಇನ್ನು ಕೆಲವೇ ಹೊತ್ತಲ್ಲಿ ಇಲ್ಲಿಂದ ಈ ವೀಕ್ಷಕರು ದೆಹಲಿಗೆ ಪ್ರಯಾಣ ಬೆಳೆಸಿರುವಂತದ್ದು. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಅವರನ್ನ ಭೇಟಿ ಮಾಡಿರುವಂತದ್ದು ಮತ್ತೊಂದು ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರೆ ಎಲ್ಲಾ ಶಾಸಕರ ಅಭಿಪ್ರಾಯ ಜೊತೆಗೆ ಪ್ರಮುಖ ನಾಯಕರಂತ ಏನಿದ್ರು ರಾಜ್ಯದಲ್ಲಿ ಅವ ನಾಯಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿರುವಂತದ್ದು. ಜೊತೆಗೆ ಏನೆಲ್ಲ ಪರಿಣಾಮಗಳು ಇಬ್ಬರು ಸಿಎಂಗಳ ಸಂದರ್ಭದಲ್ಲಿ ಸಿಎಂ ಮಾಡುವಂತಹ ಒಂದು ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಮಾಹಿತಿಯನ್ನ ಈಗ ಎಐಸಿಸಿ ವೀಕ್ಷಕರು ಸಂಗ್ರಹ ಮಾಡಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಇಲ್ಲಿಂದ ಶಾಂಗ್ರಿಲಾ ಹೋಟೆಲ್ನಿಂದ ಅವರು ಅವರ ಆರಾಧ್ಯ ದೇವ ಆಗಿರುವಂತಹ ನೊಣವಿನಕೆರೆಗೆ ಅಜ್ಜಯ್ಯ ದೇವಸ್ಥಾನಕ್ಕೆ ಇವತ್ತು ಹುಟ್ಟಿದ ಹಬ್ಬದ ಹಿನ್ನೆಲೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್.